ಒಮ್ಮೆ ಹಳ್ಳಿ ಪಕ್ಕದ ಸುಂದರವಾದ ಮನೆಯಲ್ಲಿ ಲಾವಣ್ಯ ಮತ್ತು ಶಾನ್ವಿ ಎಂಬ ಇಬ್ಬರು ಸಹೋದರಿಯರು ವಾಸಿಸುತ್ತಿದ್ದರು. ಲಾವಣ್ಯ ದೊಡ್ಡವಳಾಗಿದ್ದು ಯಾವಾಗಲೂ ಹೊಣೆಗಾರಿಕೆಯುಳ್ಳವಳಾಗಿದ್ದರು. ಶಾನ್ವಿ ಚಿಕ್ಕವಳಾಗಿದ್ದು ತುಂಬಾ ಚಪಲ ಮತ್ತು ಆಜ್ಞೆ ಪಾಲಿಸದ ಮಗು. ಒಂದು ದಿನ ಅಮ್ಮ ಅವರಿಬ್ಬರಿಗೂ ಹಣ್ಣು ತಿನ್ನಲು ಕೊಟ್ಟರು. ಶಾನ್ವಿ ಬಾಳೆ ಹಣ್ಣು ತಿನ್ನಲು ಬಯಸಿದಳು, ಆದರೆ ಲಾವಣ್ಯ ಆಪಲ್ ತಿನ್ನಲು ಇಚ್ಛಿಸಿದರು. ಆದರೆ ಶಾನ್ವಿ ತನ್ನ ತಂಗಿಯ ಹಣ್ಣನ್ನೂ ತಿನ್ನಲು ಇಚ್ಛಿಸಿದಳು. ಲಾವಣ್ಯ ಅಕ್ಕ ಇರುವುದು ಗೊತ್ತಿದ್ದರೂ ತಂಗಿಗೆ ಅರ್ಥಮಾಡಿಕೊಳ್ಳಲು ಬುದ್ಧಿವಂತಿಕೆಯ ಕಲಿಯಲು ಬಯಸಿದರು. ಅವಳು ಸ್ಮಿತೆಯಿಂದ ಹೇಳಿದಳು, ಶಾನ್ವಿ, ನೀನು ಯಾವಾಗಲೂ ಇತರರ ವಿಷಯದಲ್ಲಿ ಕಾಳಜಿ ಇರಬೇಕು. ನಾನು ನನಗೆ ಬೇಕಾದ ಹಣ್ಣು ತೆಗೆದುಕೊಳ್ಳುವುದಿಲ್ಲ, ನೀನು ನನಗೆ ಬೇಕಾದ್ದನ್ನು ಕೊಡು. ಶಾನ್ವಿ ಅಕ್ಕನ ಮಾತು ಕೇಳಿ ಯೋಚನೆ ಮಾಡಿದಳು ಮತ್ತು ತಾನು ಸ್ವಾರ್ಥಿಯಾಗಿರುವುದನ್ನು ಅರಿತುಕೊಂಡಳು. ಅವಳು ತನ್ನ ಹಣ್ಣನ್ನು ಲಾವಣ್ಯ ಅಕ್ಕನೊಂದಿಗೆ ಹಂಚಿಕೊಂಡಳು. ಆ ಕ್ಷಣದಿಂದ ಅವರು ಯಾವಾಗಲೂ ಹಾಸ್ಯಮಯ ಮತ್ತು ಪ್ರೀತಿಯೊಂದಿಗೆ ಎಲ್ಲವನ್ನೂ ಹಂಚಿಕೊಳ್ಳಲು ಪ್ರಾರಂಭಿಸಿದರು. ಪಾಠ: ನಾವು ನಮ್ಮ ಕುಟುಂಬದೊಂದಿಗೆ ಹಂಚಿಕೊಂಡಾಗ ಸಂತೋಷ ಇನ್ನೂ ಹೆಚ್ಚು ಆಗುತ್ತದೆ.